ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಗ 1ರ 4ನೆಯ ಗದ್ಯ ಮೈಲಾರ ಮಹಾದೇವ. ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಭಾಷಾಭ್ಯಾಸದ ಪ್ರಶ್ನೋತ್ತರಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಕಿ ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ಒಂದು ವೇಳೆ ನಮಗೆ ವಿಡಿಯೋ ಇಷ್ಟ ಆಗಿದ್ದರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ, ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ. ನೋಡಿ, ನೀವು ವಾಕ್ಯ ಮಾಡಿ ಬರೀಬೇಕು. ಎರಡನೇ ಪ್ರಶ್ನೆ, ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು? ಉತ್ತರ, ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು. ಮೂರನೇ ಪ್ರಶ್ನೆ, ಮಹಾದೇವನಿಗೆ ಗಾಂಧೀಜಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು? ಉತ್ತರ, ಮಹಾದೇವನಿಗೆ ಗಾಂಧೀಜಿಯವರೊಡನೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆ ಆಯಿತು. ನಾಲ್ಕನೇ ಪ್ರಶ್ನೆ, ವಿಜಯಪುರ ಜಿಲ್ಲೆಯ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು? ನೋಡಿದ್ದು ತಯಾರು ಆಗಬೇಕು. ಯಾವ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು? ಯಾವ ಗ್ರಾಮದಲ್ಲಿ? ವಿಜಯಪುರ ಜಿಲ್ಲೆಯ ಕಲಾದಗಿ ಎಂಬಂತಹ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು. ಐದನೇ ಪ್ರಶ್ನೆ, 1942ರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು? 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. ಆರನೇ ಪ್ರಶ್ನೆ, ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು? ಮಹಾದೇವ ಅವರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕನ್ನು ಅಪಹರಿಸಿದರು. ಈ ರೀತಿಯಾಗಿ ನೀವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ನಾನಿಲ್ಲಿ ಬರೀ ಉತ್ತರಗಳನ್ನು ನೀಡಿದ್ದೇನೆ, ನೀವು ಅದನ್ನು ಬಳಸಿಕೊಂಡು ವಾಕ್ಯ ರೂಪದಲ್ಲಿ ಬರೀಬೇಕು, ಆಯಿತಾ? ಮುಂದೆ ಆ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿರ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ, ಮಹಾದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು? ಉತ್ತರ, ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು. ಎರಡನೇ ಪ್ರಶ್ನೆ, ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನು? ಉತ್ತರ, ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಇವರಿಗೆ 6 ತಿಂಗಳು ಸೆರೆಮನೆ ವಾಸದ ಶಿಕ್ಷೆ ಆಯಿತು. ಮೂರನೇ ಪ್ರಶ್ನೆ, ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು? ಉತ್ತರ, ಏನು ಮಾಡ್ತಾಯಿದ್ರು? ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಮಾಡ್ತಾ ಇದ್ದರು. ಇದೇನಾಗಿತ್ತು? ಮಹಾದೇವ ಮತ್ತು ಸಿದ್ಧಮತಿಯವರು ಮಾಡಿರ್ತಕ್ಕಂತಹ ಅಲ್ಲಿ ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದಂತಹ ಕೆಲಸಗಳಾಗಿತ್ತು. ಮುಂದೆ 4ನೇ ಪ್ರಶ್ನೆ, ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದದ್ದು ಹೇಗೆ? ಉತ್ತರ, 1943ರ ಏಪ್ರಿಲ್ 1ರಂದು ಬೆಳಗಿನ ಸಮಯ ಹೊಸರಿತ್ತಿಯಲ್ಲಿ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ಅದರ ಪಕ್ಕದಲ್ಲೇ ಖಜಾನೆ. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ. ಆಗ ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು. ಇದು ಆ ಒಂದು ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದದ್ದು ಏಕೆ, ಯಾವ ಕಾರಣದಿಂದ ಅವರು ಬಿದ್ದರು ಅಂತ ಅದನ್ನು ನಾವು ಡೀಟೇಲ್ ಆಗಿ ಬರೀಬೇಕಿತ್ತು. ಮುಂದೆ ಈ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳಾವು? ಉತ್ತರ, ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿತರು, ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು, ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು. ಎರಡನೇ ಪ್ರಶ್ನೆ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದರು? ಉತ್ತರ, ಬ್ರಿಟಿಷರ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು. ನೆಕ್ಸ್ಟ್ 3ನೇ ಪ್ರಶ್ನೆ, ಹೊಸರಿತ್ತಿಯಲ್ಲಿ ನಡೆದ ಘಟನೆಗಳಾವು? ಉತ್ತರ, 1943ರ ಏಪ್ರಿಲ್ 1ರಂದು ಬೆಳಗಿನ ಸಮಯ
ಹೊಸ ರೀತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ಅದರ ಪಕ್ಕದಲ್ಲೇ ಖಜಾನೆ. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ. ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು. ಇದೇನಾಗಿತ್ತು? ಹೊಸ ರೀತಿಯಲ್ಲಿ ನಡೆದಂತಹ ಘಟನೆಗಳಾಗಿತ್ತು. ಮುಂದೆ ಈ ವಿಭಾಗ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು, ಪ್ರಾಥಮಿಕದ ನಂತರ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಡ್ಯಾಶ್ ಶಾಲೆಗೆ ಹೋದರು. ಯಾವ ಶಾಲೆಗೆ ಹೋದರು? ಹಂಸಭಾವಿ ಶಾಲೆಗೆ ಹೋದರು. ಎರಡನೇ ಪ್ರಶ್ನೆ, ಮಹಾದೇವ ಡ್ಯಾಶ್ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಯಾವ ಚಳುವಳಿಯಲ್ಲಿ ಭಾಗವಹಿಸಿರುವಂಥದ್ದು ಮಹಾದೇವ ಅವರು? ಉತ್ತರ, ದಂಡಿ ಸತ್ಯಾಗ್ರಹ. ಮಹಾದೇವ ಅವರು ದಂಡಿ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಮೂರನೇ ಪ್ರಶ್ನೆ, ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿದ್ದ ಸರಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡುತ್ತಿತ್ತು. ಏನನ್ನು ವಸೂಲಿ ಮಾಡ್ತಾ ಇತ್ತು ಆ ಕೇಂದ್ರ? ಕಂದಾಯವನ್ನು ವಸೂಲಿ ಮಾಡಲಾಗ್ತಿತ್ತು ಅಲ್ಲಿ. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಬಾಳು ಮೀಸಲಾಗಿಸಬೇಕು. ಐದನೆಯ ಪ್ರಶ್ನೆ, ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ 10 ವರ್ಷ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಾಳನ್ನು ಮೀಸಲಾಗಿಸಬೇಕು. ಐದನೇ ಪ್ರಶ್ನೆ, ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ 10 ಪದಗಳನ್ನು ಬರೆಯಿರಿ. ಏನು? ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತಹ 10 ಪದಗಳನ್ನು ಬರೀಬೇಕು. ಯಾವುದೆಲ್ಲ ಬರೀಬಹುದಾಗುತ್ತೆ ಹಾಗಾದರೆ? ನೋಡಿ, ಖಾದಿ ಬಟ್ಟೆ, ಸ್ವದೇಶಿ ಬಟ್ಟೆ, ಅಸಹಕಾರ ಚಳುವಳಿ, ದಂಡಿ ಸತ್ಯಾಗ್ರಹ, ಸಬರಮತಿ, ಮಹಾತ್ಮ ಗಾಂಧೀಜಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಸೆರೆಮನೆವಾಸ, ಬಂದೂಕು. ಹೀಗೆ ಈ ಎಲ್ಲ ಪದಗಳು ಏನಾಗಿರ್ತವೆ? ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಂತಹ ಪದಗಳು ಆಗಿದ್ದಾವೆ. ಮುಂದೆ ಉ ವಿಭಾಗ, ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ. ಅದರಲ್ಲಿ ಮೊದಲನೇದು ಮೋಟೆಬೆನ್ನೂರು. ಅದು ಯಾವ ಜಿಲ್ಲೆಯಲ್ಲಿದೆ? ಹಾವೇರಿ ಜಿಲ್ಲೆಯಲ್ಲಿ. ಹೊಸರೆತ್ತಿ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಹಾವೇರಿ ಜಿಲ್ಲೆಯಲ್ಲಿ. ಕಲಾದಗಿ ಇರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ. ಅಂದರೆ ಆ ಒಂದು ಊರುಗಳು ಯಾವ ಜಿಲ್ಲೆಯಲ್ಲಿದೆ ಅಂತ ನಾವಲ್ಲಿ ಸೂಚಿಸಬೇಕು ಅಷ್ಟೇ. ಮುಂದೆ ರ ವಿಭಾಗ, ಕೆಳಗಿನ ಸೂಚಿಸಿರುವಂತಹ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ. ಅಂದರೆ ಸ್ವಂತವಾಗಿ ವಾಕ್ಯವನ್ನು ರಚನೆ ಮಾಡಬೇಕು. ಒಂದಷ್ಟು ಪದಗಳನ್ನು ಅವರಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವು ಅದರ ಅರ್ಥವನ್ನು ತಿಳಿದುಕೊಳ್ಬೇಕು. ನಂತರ ನೀವು ಸ್ವಂತವಾಗಿ ವಾಕ್ಯವನ್ನು ರಚಿಸಬಹುದು. ನಾವಿಲ್ಲಿ ಒಂದಿಷ್ಟು ಮಾದರಿ ವಾಕ್ಯಗಳನ್ನು ಕೊಟ್ಟಿದ್ದೀವಿ. ನೀವು ಇದನ್ನು ಕೂಡ ಬಳಸಬಹುದು ಅಥವಾ ಸ್ವಂತವಾಗಿ ನೀವೇ ಕೂಡ ರಚಿಸಬಹುದು. ಆದರೆ ಅಲ್ಲಿ ಕೊಟ್ಟಿರುವಂತಹ ಪದ ಆ ಒಂದು ವಾಕ್ಯದಲ್ಲಿ ನೀವು ಬಳಕೆ ಮಾಡಿರಬೇಕು ಅಷ್ಟೇ. ನೋಡಿ, ಸ್ವತಂತ್ರ ಅಂತ ಇದೆ. ಸ್ವತಂತ್ರ ಅಂದರೆ ಏನು? ನಾವು ಇಂದು ಸ್ವತಂತ್ರ ಅನುಭವಿಸಲು ಮಹಾತ್ಮ ಗಾಂಧೀಜಿಗೆ ಪ್ರಾಣ ತೆತ್ತರು. ನಾವು ಇಂದು ಸ್ವತಂತ್ರವನ್ನು ಅನುಭವಿಸಲಿಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಪ್ರಾಣವನ್ನು ತೆತ್ತರು ಅಂತ. ಇದು ಸ್ವತಂತ್ರ ಅನ್ನುವಂಥದ್ದು ಬಂದಿದೆ ನೋಡಿ ಈ ಒಂದು ವಾಕ್ಯದಲ್ಲಿ. ನೋಡಿ ಇಲ್ಲಿದೆ. ಎರಡನೇದು ಆಡಳಿತ. ಈ ದೇಶದ ಆಡಳಿತ ಮಾಡಲು ತ್ಯಾಗ, ನಿಸ್ವಾರ್ಥ ಮನೋಭಾವನೆ ಇರಬೇಕು. ಮೂರನೇದು ದೇಶಭಕ್ತ. ಭಗತ್ ಸಿಂಗ್ ಒಬ್ಬ ಮಹಾನ್ ಕ್ರಾಂತಿಕಾರಿ ದೇಶಭಕ್ತ. ನಾಲ್ಕನೇದು ಅಸಹಕಾರ. ಅಸಹಕಾರ ಚಳುವಳಿಯಲ್ಲಿ ಅದೆಷ್ಟೋ ಭಾರತೀಯರು ಸೆರೆಮನೆ ಕಂಡರು. ಐದನೇದು ಚಳುವಳಿ. ಇಂದಿಗೂ ಜನರು ಸೌಲಭ್ಯಗಳಿಗಾಗಿ ಚಳುವಳಿ ಮಾಡುತ್ತಾರೆ. ಈ ಒಂದು ಪಾಠದಲ್ಲಿ ಭಾಷಾಭ್ಯಾಸದಲ್ಲಿ ಯಾವುದೇ ಚಟುವಟಿಕೆಗಳು ಇಲ್ಲ. ಸೊ ಹಾಗಾಗಿ ಇಲ್ಲಿಗೆ ನಾವು ಈ ಒಂದು ವಿಡಿಯೋನ ಮುಗಿಸೋಣ. ಇದಿಷ್ಟಾಗಿತ್ತು ನಿಮ್ಮ ಮೈಲಾರ ಮಹಾದೇವ ಈ ಒಂದು ಗದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದು ನಿಮಗೆ ಉಪಯುಕ್ತ ಆಗಿತ್ತು ಅಂತ ಭಾವಿಸ್ತೇನೆ. ಉಪಯುಕ್ತ ಆಗಿತ್ತು ಅಂತ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.